ಬಂಗಾರಪೇಟೆ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮುನ್ರಾಜುರವರ ವಿಶೇಷ ಆಹ್ವಾನದ ಮೇರೆಗೆ ನಾನು ಈ ಸಭೆಯಲ್ಲಿ ಹಾಜರಾಗಿದ್ದೆ. ಅಧ್ಯಕ್ಷರು ಅನೇಕ ವಿಚಾರಗಳನ್ನು ಸಾರ್ವಜನಿಕ ಬಂದಿರತಕ್ಕಂಥ ವಿಚಾರಗಳು, ಪ್ರಾಧಿಕಾರದಲ್ಲಿ ಅನುಮೋದನೆ ಮಾಡತಕ್ಕಂಥ ಕಡತಗಳ ಬಗ್ಗೆ ಎಲ್ಲವನ್ನು ಪರಿಶೀಲನೆ ಮಾಡಿ ಇವತ್ತು ಅನುಮೋದನೆಯನ್ನು ಸಭೆಯ ಅನುಮೋದನೆಯೊಂದಿಗೆ ಅನುಮೋದಿಸಿರುತ್ತಾರೆ. ತದನಂತರ ಏನು ಬಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರ ಇದೆ, ಇದನ್ನು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತಕ್ಕಂಥದ್ದು ಈ ಭಾಗದ ಜನತೆ ಮತ್ತು ನಮ್ಮ ಅಧ್ಯಕ್ಷರ ಅಭಿಪ್ರಾಯ. ಆ ಅಭಿಪ್ರಾಯದಂತೆ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದೆ. ಈ ರಾಜ್ಯದ ಗೌರವಾನ್ವಿತ ನಗರಾಭಿವೃದ್ಧಿ ಮಂತ್ರಿಗಳಾಗಿರ್ತಕ್ಕಂಥ BS ಸುರೇಶ್ ಅವರಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೆ. ಬಂಗಾರಪೇಟೆಯನ್ನು ಬಹಳಷ್ಟು ಅಭಿವೃದ್ಧಿ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಹೆಚ್ಚಿನ ಒಂದು ವರಮಾನವನ್ನು ಸೃಷ್ಟಿ ಮಾಡಿ ಅನೇಕ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಹಂಚಬೇಕಾಗಿದೆ. ಇದು ವಾಣಿಜ್ಯ ಪ್ರದೇಶವಾದ್ದರಿಂದ ಅನೇಕ ವಾಣಿಜ್ಯ ಕೇಂದ್ರಗಳನ್ನು ಇಲ್ಲಿ ಹೆಚ್ಚಿಗೆ ನಮ್ಮ ಕಾರ್ಮಿಕ ಜನ ಇರೋದ್ರಿಂದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಬೇಕು. ಇದರೊಟ್ಟಿಗೆ ಬೆಂಗಳೂರು ನಂತರ ಬಂಗಾರಪೇಟೆ ಜಂಕ್ಷನ್ ಎರಡನೇ ದೊಡ್ಡ ನಗರವಾಗಿದ್ದು ಈ ಭಾಗದಲ್ಲಿ ಗಾಲ್ ಬರ್ತಕ್ಕಂಥದ್ದು, ನಮ್ಮ ಲಾಜಿಸ್ಟಿಕ್ ಪಾರ್ಕ್ ಬಂದಿರತಕ್ಕಂಥದ್ದು, ಎಕ್ಸ್ಪ್ರೆಸ್ ಹೈವೇ, ಬುಲೆಟ್ ಹೈವೇ ಬರ್ತಾ ಇದೆ ಮತ್ತು ಇವೆಲ್ಲವೂ ಕೂಡ ಸಮಗ್ರವಾಗಿ ಅಭಿವೃದ್ಧಿ ಆಗಿರೋದ್ರಿಂದ ಈ ಒಂದು ಪಬ್ಲಿಕ್ಕಿಗೆ ಬಹಳ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇದನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂಥೇಳಿ ಏನು ಅಧ್ಯಕ್ಷರು ಸದಸ್ಯರು ಇಚ್ಛೆ ಪಟ್ಟಿದ್ರು. ಅದಕ್ಕೆ ನಾನು ಕೂಡ ಸಹಮತವನ್ನು ತೋರಿಸುತ್ತೇನೆ. ಬಹುಶಃ ಇದು ನಗರಾಭಿವೃದ್ಧಿ ಪ್ರಾಧಿಕಾರ ಆದರೆ ಈ ಭಾಗದಲ್ಲಿ ಸುಮಾರು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಈಗಾಗಲೇ ವರ್ತುಲ ರಸ್ತೆಯನ್ನು ಮಾಡಲಿಕ್ಕೆ DPR ಮಾಡ್ತಾ ಇದ್ದೀವಿ. ವರ್ತುಲ ರಸ್ತೆಯ ಆಜುಬಾಜಿನಲ್ಲಿ ಮತ್ತು ಬೂದಿಕೋಟೆ, ಕಾಮಸಮುದ್ರ ಹೀಗೆ ಬಂಗಾರಪೇಟೆಯಲ್ಲಿ ಅನೇಕ ಬಡಾವಣೆಗಳನ್ನು ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ನಿವೇಶನವನ್ನು ಕೊಟ್ಟು ಅಭಿವೃದ್ಧಿಪಡಿಸಿದರೆ ಜನರಿಗೂ ಅನುಕೂಲ ಆಗುತ್ತೆ, ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಆದಾಯ ಬರ್ತದೆ. ಈ ನಿಟ್ಟಿನಲ್ಲಿ ಇದನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ತಗೊಂಡು ಸರ್ಕಾರದ ಏನು ಮಾನದಂಡಗಳಿದ್ವೋ ಅವೆಲ್ಲವನ್ನು ಕೂಡ ಪೂರೈಸಿ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆಯಾಗದ ರೀತಿಯಲ್ಲಿ ಸ್ವಂತ ಜವಾಬ್ದಾರಿ ಮತ್ತು ಸ್ವಂತ ಖರ್ಚಿನಿಂದ ಕಚೇರಿಯನ್ನು ನಿರ್ವಹಿಸತಕ್ಕಂಥ ಒಂದು ಸುಭದ್ರದ ಆಶಯಗಳೊಂದಿಗೆ ಆ ವೆಚ್ಚವನ್ನು ಈ ಒಂದು ಸಮಿತಿಯಿಂದ ಬರೆಸುವ ತೀರ್ಮಾನ ಕೈಗೊಂಡು ಇವತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದು ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಬಹುಶಃ ಒಳ್ಳೆ ಉತ್ತೇಜನಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡು ನಾನು ಪ್ರಮುಖವಾದ ಹೆಜ್ಜೆ ನೀಡೋದಕ್ಕೆ ಇಚ್ಛೆ ಪಡ್ತೇನೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸದಸ್ಯರು ನಾನು ಕೂಡ ಅವರ ಒಂದು ಇದಕ್ಕೆ ಸಹಮತ ಸೂಚಿಸುತ್ತೇವೆ. ಹಾಗಾಗಿ ಖಂಡಿತ ಕೂಡ ಕೆಲವೇ ದಿನಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ.